Hello everyone, this is Manasa BT. Welcome to my channel Make It Happen. 4th ಯೂನಿಟ್ ಅಲ್ಲಿ ಇದ್ವಿ KPSC ಮೈನ್ ಸೀರೀಸ್ ಅಲ್ಲಿ. ಅದರಲ್ಲಿ ಇವತ್ತು ಡಿಸೀಸ್ ಮಾಡೋಣ. ಸೊ ಡಿಸೀಸ್ ಅಂತ ಹೇಳಿದ್ರೆ ಯಾವುದಾದ್ರೂ ಡಿಸೀಸ್ ಕಾಸಿಂಗ್ ಏಜೆಂಟ್ ಅಥವಾ ಅದನ್ನ ಪ್ಯಾಥೋಜನ್ ಅಂತ ಕರಿತೀವಿ. ಈ ಪ್ಯಾಥೋಜನ್ಸ್ ಪ್ಲಾಂಟ್ಸ್ ಅಲ್ಲಿ ಏನಾದ್ರೂ ಎಬ್ನಾರ್ಮಾಲಿಟಿ ಕ್ರಿಯೇಟ್ ಮಾಡಿದ್ರೆ ಅಥವಾ ಅದರದ್ದು ನಾರ್ಮಲ್ ಫಂಕ್ಷನಿಂಗ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಕಾಸ್ ಮಾಡಿದ್ರೆ ಮತ್ತೆ ಕಂಪ್ಲೀಟ್ ಪ್ಲಾಂಟ್ಸ್ಗೆ ಅಂತಲ್ಲ, ಪ್ಲಾಂಟ್ಸ್ದು ಯಾವುದಾದ್ರೂ ಒಂದು ಪಾರ್ಟ್ಸ್ಗೂ ಅದು ಹಾರ್ಮ್ ಕಾಸ್ ಮಾಡ್ಬೋದು. ಆ್ಯಂಡ್ ಅದರದ್ದು ಎಕನಾಮಿಕ್ ವ್ಯಾಲ್ಯೂನ ಏನಾದರೂ ರೆಡ್ಯೂಸ್ ಮಾಡ್ತಿದೆ ಅಂತ ಹೇಳಿದ್ರೆ ಇದನ್ನ ಡಿಸೀಸ್ ಅಂತ ಕರಿತೀವಿ. ನಾವು ತುಂಬ ಟೈಪ್ಸ್ ಆಫ್ ಡಿಸೀಸಸ್ ನೋಡ್ಬೋದು. ಅದರಲ್ಲಿ ಫಸ್ಟ್ ಟೈಪ್ ಸ್ಪಾಟ್ ಅಂತ. ಸೊ ಸ್ಪಾಟ್ ಅಂತ ಹೇಳಿದ್ರೆ ಈ ಥರ ಲೀವ್ಸ್ ಇದೆ ಅಂದ್ಕೊಳ್ಳೋಣ. ಸೊ ಇದರಲ್ಲಿ ಈ ಥರ ಬ್ರೌನ್ ಸ್ಪಾಟ್ಸ್ ಅಥವಾ ಯೆಲ್ಲೋ ಸ್ಪಾಟ್ಸ್ ಆಗಿರುತ್ತೆ. ಲೆಮನ್ ಪ್ಲಾಂಟ್ ಅಲ್ಲಿ ಆಲ್ಮೋಸ್ಟ್ ನಾವು ನೋಡ್ಬೋದು ಲೀವ್ಸ್ ಅಲ್ಲೆಲ್ಲ ಸ್ಪಾಟ್ ಆಗಿರುತ್ತೆ. ಈವನ್ ಲೆಮನ್ ಮೇಲೂ ಸ್ಪಾಟ್ಸ್ ಕ್ರಿಯೇಟ್ ಆಗಿರುತ್ತೆ. ಸೊ ಇದನ್ನ ಸ್ಪಾಟ್ ಡಿಸೀಸ್ ಅಂತ ಕರಿತೀವಿ. ಇದನ್ನ ಫಂಗೈ ಮತ್ತೆ ಬ್ಯಾಕ್ಟೀರಿಯಾ ಎರಡೂ ಕಾಸ್ ಮಾಡೋ ಅಂತ ಡಿಸೀಸ್ ಇದು. ಓಕೆ, ನೆಕ್ಸ್ಟ್ ಒಂದು ವಿಲ್ಟ್ ಅಂತ. ವಿಲ್ಟ್ ಅಂತ ಹೇಳಿದ್ರೆ ಈಗ ಟೊಮ್ಯಾಟೊ ಪ್ಲಾಂಟ್ ಅಲ್ಲಿ ನೋಡಿರ್ಬೋದು, ಹೀಗಿರುತ್ತೆ ಪ್ಲಾಂಟ್ಸ್ ಅಂದ್ರೆ ಲೀವ್ಸ್ ಎಲ್ಲ ಈ ತರ ಡ್ರೂಪ್ ಆಗ್ತಿರುತ್ತೆ ಕೆಳಗಡೆಗೆ ಅಲ್ವಾ. ಸೊ ಈ ತರ ಡ್ರೂಪ್ ಆಗಿ ಅದು ಕಂಪ್ಲೀಟ್ ಡಿಸ್ಕಲರೇಷನ್ ಆಗಿ ಡ್ರೈ ತರ ಆಗಿ ಅದು ಸತ್ತೋಗುತ್ತೆ ಲಾಸ್ಟ್ಗೆ. ಸೊ ಅದನ್ನ ನಾವು ವಿಲ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಒಂದು ಬ್ಲೈಟ್ ಅಂತ ಹೇಳಿದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಕ್ಲೋರೋಸಿಸ್ ಆಗುತ್ತೆ. ಸೊ ಕ್ಲೋರೋಸಿಸ್ ಅಂತ ಹೇಳಿದ್ರೆ ಇದು ಡಿಸ್ಕಲರೇಷನ್ ಆಗೋದು, ಕಂಪ್ಲೀಟ್ ಗ್ರೀನ್ ಕಲರ್ ಇದ್ದಿದ್ದು ಬೇರೆ ಕಲರ್ ಆಗಿ ಟರ್ನ್ ಆಗೋದು, ಎಲ್ಲೋ ಆಗಿರ್ಬೋದು, ಬ್ರೌನ್ ಆಗಿರ್ಬೋದು. ಸೊ ಅದು ರ್ಯಾಪಿಡ್ ಆಗಿ ಆಗುತ್ತೆ. ಸೊ ರ್ಯಾಪಿಡ್ ಆಗಿ ಕ್ಲೋರೋಸಿಸ್ ಆಗಿ ಇದು ಲಾಸ್ಟಿಗೆ ಅದು ಸತ್ತೋಗುತ್ತೆ. ಸೊ ಇದನ್ನ ಬ್ಲೈಟ್ ಅಂತ ಕರಿತೀವಿ. ನೆಕ್ಸ್ಟ್ ಒಂದು ನೆಕ್ರೋಸಿಸ್ ಅಂತ ಹೇಳಿದ್ರೆ ಟಿಶ್ಯೂಸ್ ಯಾವುದು ಪ್ಲಾಂಟ್ಸ್ಗೆ ಕಲರ್ ಕೊಡ್ತಿರುತ್ತಲ್ಲ ಅದೇ ಕಂಪ್ಲೀಟ್ ಆಗಿ ಡಿಜನರೇಟ್ ಆಗ್ತಾ ಹೋಗಿರುತ್ತೆ. ಮತ್ತೆ ಅದೇ ಟಿಶ್ಯೂಸೇ ಸತ್ತೋಗಿರುತ್ತೆ. ಸೊ ಇಲ್ಲಿ ಕಲರ್ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲೋ ಅಥವಾ ಬ್ರೌನ್ ಆಗುತ್ತೆ. ಇದನ್ನ ನಾವು ನೆಕ್ರೋಸಿಸ್ ಅಂತ ಕರಿತೀವಿ. ಲೀವ್ಸ್ ಎಲ್ಲ ಕಂಪ್ಲೀಟ್ ಆಗಿ ಬ್ರೌನ್ ಆಗಿರೋದು, ಕೊಳ್ತೋದಂಗ್ ಆಗಿರೋದು ನೋಡಿರ್ಬೋದು. ಸೊ ಅದನ್ನ ನೆಕ್ರೋಸಿಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒಂದು ಪೌಡ್ರಿ ಮಿಲ್ಡ್ಯೂ ಅಂತ. ಇದು ಫಂಗಲ್ ಡಿಸೀಸ್. ಸೊ ಇದು ಯಾವ ಥರ ಅಂತ ಹೇಳಿದ್ರೆ ವೈಟ್ ಅಥವಾ ಗ್ರೇ ಕಲರಲ್ಲಿ, ಗ್ರೇ ಅಥವಾ ವೈಟ್ ಅಲ್ಲಿ ಇದು ಪೌಡರ್ ಫಾರ್ಮೇಶನ್ ಆಗಿ ಲೀವ್ಸ್ ಮತ್ತೆ ಫ್ರೂಟ್ಸ್ ಮೇಲೆ, ಸ್ಟೆಮ್ ಮೇಲೆ ಎಲ್ಲ ಪೌಡರ್ ಫಾರ್ಮೇಶನ್ ಆಗಿರುತ್ತೆ. ಸೊ ಅದನ್ನ ಪೌಡ್ರಿ ಮಿಲ್ಡ್ಯೂ ಅಂತ ಹೇಳ್ತೀವಿ. ಸೊ ಇದನ್ನ ಮೇನ್ ಆಗಿ ಗ್ರೇಪ್ಸ್ ಅಲ್ಲಿ ನೋಡ್ಬೋದು. ಗ್ರೇಪ್ಸ್ ಅಲ್ಲಿ ವೈಟ್ ಕಲರ್, ಅದು ನಾರ್ಮಲ್ ಆಗಿ ನಾವು ನೋಡೋದು ಇದು ಸ್ಪ್ರೇ ಮಾಡಿರ್ತಾರೆ. ಸೊ ಕೆಮಿಕಲ್ಸ್ ಅದಲ್ಲ, ಪೌಡರ್ ರೀತಿಯಲ್ಲಿ ಫಾರ್ಮೇಶನ್ ಆಗಿರುತ್ತೆ. ಕಂಪ್ಲೀಟ್ ಲೀವ್ಸ್ ಅಲ್ಲೆಲ್ಲ ವೈಟ್ ಆಗಿ ಫಾರ್ಮೇಶನ್ ಆಗಿರುತ್ತೆ. ಸೊ ಅದನ್ನ ಪೌಡ್ರಿ ಮಿಲ್ಡ್ಯೂ ಅಂತ ಕರಿತೀವಿ. ನೆಕ್ಸ್ಟ್ ಒಂದು ರಸ್ಟ್. ಇದು ಅಷ್ಟೇ ಫಂಗಲ್ ಡಿಸೀಸ್. ರಸ್ಟ್ ಅಂತ ಹೇಳಿದ್ರೆ ಇದು ಕಂಪ್ಲೀಟ್ ಆಗಿ ಬ್ರೌನ್ ಆಗಿರುತ್ತೆ, ಬ್ರೌನ್ ಕಲರ್ ಆಗ್ತಾ ಹೋಗುತ್ತೆ ಲೀವ್ಸ್, ರೂಟ್ಸ್ ಅಲ್ಲ, ಸ್ಟೆಮ್, ಲೀವ್ಸ್ ಎಲ್ಲ. ಸೊ ಅದನ್ನ ರಸ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒಂದು ಲೀಫ್ ಮೊಸೈಕ್ ಡಿಸೀಸ್ ಅಂತ. ಲೀಫ್ ಮೊಸೈಕ್ ಡಿಸೀಸ್ ಅಂತ ಹೇಳಿದ್ರೆ ವೈರಸ್ ಇಂದ ಕಾಸ್ ಆಗೋದಿದು. ಸೊ ಇದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಲೀವ್ಸ್ ಹೀಗಿದೆ ಅಂತ ಹೇಳಿದ್ರೆ ಗ್ರೀನ್, ಡಾರ್ಕ್ ಗ್ರೀನ್ ಮತ್ತೆ ಲೈಟ್ ಗ್ರೀನ್ ಪ್ಯಾಚಸ್ ತರ ಆಗುತ್ತೆ. ಮೊಸೈಕ್ ನೋಡಿದಿರಲ್ವಾ, ಮನೆಗೆಲ್ಲ ಹಾಕ್ತಾರೆ ನೆಲಕ್ಕೆ. ಸೊ ಆ ತರ ಈ ತರ ಸ್ಪಾಟ್ಸ್ ತರ ಪ್ಯಾಟರ್ನ್ ಅಲ್ಲಿ ಬರುತ್ತೆ. ಸೊ ಅದನ್ನ ಲೀಫ್ ಮೊಸೈಕ್ ಡಿಸೀಸ್ ಅಂತ ಕರಿತೀವಿ. ಜಾಸ್ತಿ ಟೊಬ್ಯಾಕೊ ಇದ್ರಲ್ಲೆಲ್ಲ ನೋಡ್ಬೋದು ನಾವು. ನೆಕ್ಸ್ಟ್ ಒಂದು ಲೀಫ್ ಕರ್ಲ್ ಡಿಸೀಸ್ ಅಂತ. ಸೊ ಈ ತರ ಲೀವ್ಸ್ ಇದೆ ಅಂತ ಹೇಳಿದ್ರೆ ಎಂಡ್ಸ್ ಅಲ್ಲಿ ಇದು ಕರ್ಲ್ ಆಗ್ತಾ ಬರುತ್ತೆ, ಈ ತರ ಒಳಗಡೆಗೆ ಕರ್ಲ್ ಆಗ್ತಾ ಬರುತ್ತೆ. ಸೊ ಅದನ್ನ ಲೀಫ್ ಕರ್ಲ್ ಅಂತ ಕರಿತೀವಿ. ಇದು ಅಷ್ಟೇ ವೈರಸ್ ಮತ್ತೆ ಫಂಗಸ್ ಎರಡನ್ನೂ ಕಾಸ್ ಮಾಡೋಂಥ ಡಿಸೀಸ್ ಇದು. ಸೊ ನಾರ್ಮಲ್ ಆಗಿ ಇದನ್ನ ಪಪ್ಪಾಯ ಈ ಪ್ಲಾಂಟ್ಸ್ ಅಲ್ಲೆಲ್ಲ ನಾವು ಲೀಫ್ ಕರ್ಲ್ ಡಿಸೀಸ್ನ ನೋಡ್ಬೋದು. ಸೊ ಟೈಪ್ಸ್ ಆಫ್ ಡಿಸೀಸ್ ನೋಡಿದ್ವಿ. ಡಿಸೀಸ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಇದರಲ್ಲಿ ಡಿಸೀಸ್ ಮ್ಯಾನೇಜ್ಮೆಂಟ್ ಅಲ್ಲೂ ಟೈಪ್ಸ್ ಇದೆ. ಕಲ್ಚರಲ್ ಮೆಥಡ್, ಮೆಕ್ಯಾನಿಕಲ್ ಮತ್ತೆ ಬಯೋ ಕಂಟ್ರೋಲ್, ಕೆಮಿಕಲ್ ಕಂಟ್ರೋಲ್ ಈ ಥರ. ಸೊ ಕಲ್ಚರಲ್ ಮೆಥಡ್ ಅಂತ ಹೇಳಿದ್ರೆ ನಾವು ನಾರ್ಮಲ್ ಆಗಿ ಟ್ರೆಡಿಷನಲ್ ಆಗಿ ಏನೆಲ್ಲ ಯೂಸ್ ಮಾಡ್ತಿದ್ವಿ ಆ ಥರದ್ದು ಮೆಥಡ್ನ ಇಲ್ಲಿ ನಾವು ನೋಡ್ಬೋದು. ಸೊ ಟಿಲ್ಲೇಜ್ ಅಂತ ಹೇಳಿದ್ರೆ ಇದು
ಉಳುವಾಗ ಮಣ್ಣೆಲ್ಲ ಕೆಳಗಡೆ ಇರೋ ಮಣ್ಣೆಲ್ಲ ಮೇಲ್ಗಡೆ ಬರುತ್ತೆ. ಸೊ ಮೇಲೆ ಇರೋದೆಲ್ಲ ಮತ್ತೆ ಕೆಳಗಡೆ. ಸೊ ಸನ್‌ಲೈಟ್‌ಗೆ ಎಕ್ಸ್‌ಪೋಜರ್ ಆಗೋ ಥರ ನಾವು ಮಾಡ್ತೀವಿ. ಆಗ ಕಂಪ್ಲೀಟಾಗಿ ಯಾವುದೆಲ್ಲ ಬ್ಯಾಕ್ಟೀರಿಯಾಸ್ ಆಗಿರ್ಬೋದು, ಏನೇ ಹುಳ ಇದ್ರೂ ಅದು ಕಂಪ್ಲೀಟಾಗಿ ಡೆತ್ ಆಗ್ತಾ ಹೋಗುತ್ತೆ. ಸೊ ಅದನ್ನ ಟಿಲ್ಲೇಜ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಫೀಲ್ಡ್ ಸ್ಯಾನಿಟೇಷನ್ ಮಾಡ್ಬೋದು. ಅದಾದ್ಮೇಲೆ ಕ್ರಾಪ್ ರೊಟೇಷನ್ ಮಾಡ್ಬೋದು. ಕ್ರಾಪ್ ರೊಟೇಷನ್ ಅಂತ ಹೇಳಿದ್ರೆ ಈ ಸಲ ಒಂದು ಪ್ಲಾಂಟ್ ಹಾಕಿದ್ರೆ ನೆಕ್ಸ್ಟ್ ಅದನ್ನ ಹಾರ್ವೆಸ್ಟ್ ಮಾಡಾದ್ಮೇಲೆ ಬೇರೆ ಕ್ರಾಪ್‌ನ ನಾವು ಗ್ರೋ ಮಾಡೋದು. ಸೊ ಅದನ್ನ ಕ್ರಾಪ್ ರೊಟೇಷನ್ ಅಂತ ಕರಿತೀವಿ. ಅದಾದ್ಮೇಲೆ ನೆಕ್ಸ್ಟ್ ರೆಸಿಸ್ಟೆಂಟ್ ವೆರೈಟೀಸ್ ನೋಡ್ಬೋದು. ರೆಸಿಸ್ಟೆಂಟ್ ವೆರೈಟೀಸ್‌ನ ಹಾಕ್ಬೇಕು ನಾವು, ಗ್ರೋ ಮಾಡಬೇಕು. ಸೊ ಯಾವುದೇ ಡಿಸೀಸ್‌ಗೆ ರೆಸಿಸ್ಟ್ ಮಾಡೋ ಥರ. ಸೊ ಈ ಥರದ್ದನ್ನ ಯೂಸ್ ಮಾಡ್ಬೋದು. ಇಲ್ಲ ಸೀಡ್ ಟ್ರೀಟ್ಮೆಂಟ್ ಮಾಡ್ಬೋದು. ಸೀಡ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಪ್ಲಾಂಟ್‌ನ ಗ್ರೋ ಮಾಡೋಕ್ಕೂ ಮುಂಚೆನೆ ಸೀಡ್‌ನ ಸೋ ಮಾಡೋಕ್ಕೂ ಮುಂಚೆ ಸೀಡ್‌ಗೆ ನಾವು ಯಾವುದಾದ್ರೂ ಫಂಗಿಸೈಡ್ ಈ ಥರದ್ದೆಲ್ಲ ಹಾಕಿ ಟ್ರೀಟ್ಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ನಾವು ಅದನ್ನ ಸೋ ಮಾಡ್ತೀವಿ. ಸೊ ಅದನ್ನ ಸೀಡ್ ಟ್ರೀಟ್ಮೆಂಟ್ ಅಂತ ಕರಿತೀವಿ. ಸೊ ಇದಿಷ್ಟು ಕಲ್ಚರಲ್ ಮೆಥಡ್ಸ್ ಆಯ್ತು. ನೆಕ್ಸ್ಟ್ ಮೆಕ್ಯಾನಿಕಲ್ ಮೆಥಡ್ ಯಾವ್ದು ಯೂಸ್ ಮಾಡ್ತೀವಿ ಅಂತ ನೋಡಿದ್ರೆ, ಈಗ ಅಪ್ರೂಟಿಂಗ್ ಮಾಡ್ಬೋದು. ಯಾವುದಾದ್ರೂ ಪ್ಲಾಂಟ್ಸ್ ಏನಾದರೂ ಡಿಸೀಸ್ ಆಗಿದೆ ಅಂತ ಗೊತ್ತಾದ್ರೆ ನಾವು ಅದನ್ನ ತೆಗ್ದು ಡಿಲೀಟ್ ಮಾಡ್ಬೋದು ಕಂಪ್ಲೀಟಾಗಿ ಫೀಲ್ಡಿಂದ. ಅಂದರೆ ಅಪ್ರೂಟ್ ಮಾಡಬೇಕು. ಅದಾದ್ಮೇಲೆ ಸ್ಟಿಕ್ಕಿ ಟ್ರ್ಯಾಪ್ಸ್‌ನ ಇಂಟ್ರೊಡ್ಯೂಸ್ ಮಾಡ್ಬೋದು ಫೀಲ್ಡ್ಸಲ್ಲಿ. ಸೊ ಈ ಥರದ್ದೆಲ್ಲ ಮೆಕ್ಯಾನಿಕಲ್ ಮೆಥಡ್. ಸೊ ಬಯೋ ಕಂಟ್ರೋಲಿಂಗ್ ಹೇಗೆ ಅಂತ ಹೇಳಿದ್ರೆ ನಾವು ಟ್ರೈಕೋಡರ್ಮಾ ಸ್ಪೀಷೀಸ್ ಇದು. ಟ್ರೈಕೋಡರ್ಮಾ ಸ್ಪೀಷೀಸ್ ಅಂತ ಹೇಳಿದ್ರೆ ಇದರಲ್ಲಿ 2 ಥರದ್ದು ಯೂಸ್ ಮಾಡ್ತೀವಿ ನಾರ್ಮಲ್ ಆಗಿ. ಟ್ರೈಕೋಡರ್ಮಾ ಹರ್ಜಿಯಾನಮ್ ಮತ್ತೆ ಟ್ರೈಕೋಡರ್ಮಾ ವಿರಿಡೆ ಅಂತ. ಅದಾದ್ಮೇಲೆ ಬ್ಯಾಸಿಲಸ್ ಸಬ್ಟಿಲಿಸ್ ಅಂತ ಒಂದು ಬ್ಯಾಕ್ಟೀರಿಯಾ. ಓಕೆ. ಸೊ ಈ ಥರದ್ದು ಏಜೆಂಟ್ಸ್‌ನ ಯೂಸ್ ಮಾಡಿ ನಾವು ಬೇರೆ ಫಂಗೈ ಅಥವಾ ಅಂದರೆ ಹಾರ್ಮ್ಫುಲ್ ಫಂಗೈ ಗ್ರೋ ಆಗದೆ ಇರೋ ಥರ ನಾವು ನೋಡ್ಕೋಬೋದು. ಸೊ ಯಾಕೆ ಇದು ಈ ಥರ ನಾವು ಬಯೋ ಕಂಟ್ರೋಲಿಂಗ್ ಏಜೆಂಟ್ಸ್ ಅಂತ ಹೇಳ್ತೀವಿ ಅಂದರೆ ಇದು ಆಂಟಗನಿಸ್ಟಿಕ್ ಪ್ರಾಪರ್ಟೀಸ್ ಇದೆ ಇದಕ್ಕೆ. ಸೊ ಆಂಟಗನಿಸ್ಟಿಕ್ ಪ್ರಾಪರ್ಟೀಸ್ ಅಂತ ಹೇಳಿದ್ರೆ ಈಗ ಇಲ್ಲಿ ಹಾರ್ಮ್ಫುಲ್ ಫಂಗೈ ಗ್ರೋ ಆಗ್ತಿದೆ ಅಂತ ಅನ್ಕೊಳ್ಳೋಣ. ಸೊ ಇದು ಟ್ರೈಕೋಡರ್ಮಾ. ಸೊ ಇದೇನು ಟ್ರೈಕೋಡರ್ಮಾ ಏನು ಮಾಡುತ್ತೆ ಅಂತಂದ್ರೆ ಈ ಹಾರ್ಮ್ಫುಲ್ ಫಂಗೈ ಗ್ರೋ ಆಗ್ತಿದೆಯಲ್ಲ, ಸೊ ಇದಕ್ಕೆ ಯಾವುದಕ್ಕೂ ನ್ಯೂಟ್ರಿಷನ್ ಸಿಗದಿರೋ ಥರ ಮಾಡಿ ಇದು ಕಂಪ್ಲೀಟಾಗಿ ಗ್ರೋ ಆಗ್ತಾ ಹೋಗುತ್ತೆ ಈ ಥರ. ಸೊ ಹಾರ್ಮ್ಫುಲ್ ಫಂಗೈನು ಗ್ರೋ ಆಗದೆ ಇರೋ ರೀತಿಯಲ್ಲಿ ಮಾಡುತ್ತೆ. ಸೊ ಕಂಪ್ಲೀಟ್ ನ್ಯೂಟ್ರಿಷನ್ನ ಟ್ರೈಕೋಡರ್ಮಾನೇ ತಗೋಬಿಡುತ್ತೆ. ಸೊ ಇದು ಬಟ್ ಟ್ರೈಕೋಡರ್ಮಾ ಏನಂದ್ರೆ ಇದೇನು ಹಾರ್ಮ್ ಮಾಡಲ್ಲ ಪ್ಲಾಂಟ್ಸ್‌ಗೆ. ಸೊ ಹಾರ್ಮ್ಫುಲ್ ಫಂಗೈನ ಗ್ರೋ ಆಗದಿರೋ ರೀತಿ ಮಾಡುತ್ತೆ. ಸೊ ಅದನ್ನ ನಾವು ಆಂಟಗನಿಸ್ಟಿಕ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಕಂಪ್ಲೀಟ್ ಆಪೋಸಿಟ್ ಆಗಿ ಗ್ರೋ ಆಗೋದು. ಸೊ ಕೆಮಿಕಲ್ ಕಂಟ್ರೋಲ್ ಅಂತ ತಗೊಳ್ಳೋದಾದ್ರೆ ಕ್ಯಾಲಿಕ್ಸಿನ್ ಅಥವಾ ಥಯೋಬೆಂಡಜೋಲ್. ಸೊ ಈ ಥರದ್ದೆಲ್ಲ ಫಂಜಿಸೈಡ್ಸ್‌ನ ಯೂಸ್ ಮಾಡ್ಬೋದು. ಇದು ಫಂಗಸ್‌ನ ಕಿಲ್ ಮಾಡುತ್ತೆ. ಎಲ್ಲಿ ಸೈಡ್ಸ್ ಅಂತ ನೋಡ್ತೀವಿ ಅದೆಲ್ಲ ಸೈಸ್ ಅಂತ ಏಜೆಂಟ್ಸ್ ಇದೆ. ಸೊ ನೆಕ್ಸ್ಟ್ ಫೋಲಿಯರ್ ಸ್ಪ್ರೇಸ್ ಯೂಸ್ ಮಾಡ್ಬೋದು. ಓಕೆ. ಅದಾದ್ಮೇಲೆ ಪೇಸ್ಟ್‌ಗಳು. ಪೇಸ್ಟ್ ಯಾವ ಥರ ಅಂತಂದರೆ ಬೋರ್ಡೆಕ್ಸ್ ಮಿಕ್ಸ್ಚರ್ ನೋಡಿರ್ತೀರ ಅಲ್ವಾ? ಸೊ ಬೋರ್ಡೆಕ್ಸ್ ಮಿಕ್ಸ್ಚರ್ನ ನಾವು ಪೇಸ್ಟ್ ಮಾಡಿ ಅಪ್ಲೈ ಮಾಡ್ಬೋದು ಪ್ಲಾಂಟ್ಸ್‌ಗೆ ಅಥವಾ ಎಫೆಕ್ಟೆಡ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ಸ್‌ಗೆ. ಆ್ಯಂಡ್ ಸೀಡ್ ಟ್ರೀಟ್ಮೆಂಟು ಹೌದು. ಸೊ ಇದೆಲ್ಲ ಕೆಮಿಕಲ್ ಮೆಥಡ್. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.